ಮಾರ್ನಿಂಗ್, ವೆರಿ 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 ಗುಡ್ ಮಾರ್ನಿಂಗ್. ನಾನು 10:30 ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಮನಸ್ಸೇ ಇಲ್ಲ. ಆ್ಯಂಡ್ ತಿಂಡಿ ತಿಂದು ಚಿತ್ರಾನ್ನ ಮಾಡಿದರು. ಸೊ ತಿಂಡಿ ತಿಂದು ನಾನು ಎದ್ದಿದ್ದೆ ಲೇಟು. ನಮ್ಮ ಅತ್ತಿಗೆ ಬಂದಿದ್ದಾರೆ. ಸೊ ಅವರು ದೊಡ್ಡಮ್ಮ ಇಬ್ಬರು ಸೇರ್ಕೊಂಡು ಚಿತ್ರಾನ್ನ ಮಾಡಿದ್ರು. ತಿಂಡಿ ಎಲ್ಲ ತಿಂದು ಸೊ ಕೂತಿದೆ ಸುಮ್ಮನೆ ಮೊಬೈಲ್ ನೋಡಿಕೊಂಡು. ಒಂಥರ ಮನಸ್ಸಿಗೆ ಬೇಜಾರು, ಮೂಡ್ ಅಪ್ಸೆಟ್ ಆಗಿದೆ. ಯಾಕೆ ಅಂತ ನಿಮಗೆ ಈಗ ಆಲ್ರೆಡಿ ವ್ಲಾಗ್ ನೋಡಿದ್ರೆ ಗೊತ್ತಾಗಿರುತ್ತೆ. ಈಗ ದೊಡ್ಡಮ್ಮ ಟೀ ಇಡು ಅಂದರು. 10:30 ಟೈಮ್ ಆಗಿದೆ. ಟೀ ಇಟ್ಬಿಟ್ಟು ಸೊ ಪಾತ್ರೆ ನನಗೋಸ್ಕರ ಕಾಯ್ತಾ ಇದ್ದಾವೆ. ಪಾತ್ರೆ ತೊಳ್ಕೊಬೇಕು. ವಿಚಾರ ಗೊತ್ತಾ? ಹಾಂ, ವೆಡ್ಡಿಂಗ್ ಡೇ ಆಚರಿಸ್ಕೊಳಕ್ಕೆ ಏನು ನಾನು ಒಬ್ಬಳೇ ಆಚರಿಸ್ಕೊಳ್ಳೋಣ? ಚೆನ್ನಾಗದೆ. ಯಾವ ವೆಡ್ಡಿಂಗ್ ಡೇ? ಹಾಂ, ಯಾರನ್ನ ಕರ್ಕೊಬರೋದು? ಚೆನ್ನಾಗಿ ಹೇಳ್ತಾ ಇದ್ದೆ. ಯಾರನ್ನಾರು ಕರ್ಕೊಬೋದಮ್ಮ. ಸುಳಮಗ 3 kg ಇಲ್ಲಿ ಕೊಟ್ಬಿಟ್ಟು ಇಷ್ಟ ನಿನಗೇ ಒಂಥರ ಯೋಚನೆ, ನನಗೇ ಒಂಥರ ಯೋಚನೆ ಆದರೂ ಹಾಂ, ನನಗೆ ಮೂಡಿಲ್ಲ ಚಿಕನ್ ಸಾರು ಮಾಡೋಕ್ಕೆ, ತಿನ್ನೋಕ್ಕೆ. ನೀನು ಮಾಡ್ಕೊತೀನಿ. ಹೋದಣ ನಾನು ಬೇಜಾರಲ್ಲಿದ್ದೀನಿ. ಒಂಚೂರು ಸಮಾಧಾನ ಮಾಡ. ಸರಿ ಬಿಡವ, ಆಯ್ತು. ಈಗ ಸ್ವಿಚ್ ಹಾಕ್ತಾ ಎಲ್ಲ ಹಾಕಿದ್ಯಾ? ಅಯ್ಯೋ, ಅಷ್ಟೊತ್ತಿನ ಚಾರ್ಜೇ ಹಾಕಿಲ್ವಾ, ಸ್ವಿಚ್ನೇ ಹಾಕಿಲ್ವಾ? ನಿಂಗೆ ಮಾಡೋಕ್ಕೋತದ ಸಾರು? ನಾನು ಆಮೇಲೆ ಮಧ್ಯಾಹ್ನ ಮೇಲೆ ಹೊರಗಡೆ ಹೋಗ್ತಾ ಇದ್ದೀನಿ. ನಾಳೆ ಬೆಳಗ್ಗೆಲೇ ಎದ್ದೊಯ್ತೀನಿ ನಾನು ಊರಿಗೆ. ದೊಡ್ಡಮ್ಮ ನಿನ್ನ ದಮ್ಮಯ್ಯ. ನನಗೆ ಶನಿವಾರ ಡ್ಯೂಟಿಗೆ ಹೋಗ್ಬೇಕು. ಕೆಲಸ ಬೆಜ್ಜಾನವೆ. ಇವು ಶನಿವಾರದಿಂದನೇ ಡ್ಯೂಟಿಗೆ ಹೋಗಬೇಕು. ಶುಕ್ರವಾರದಿಂದ ಹೋಗಬೇಕು. ಶುಕ್ರವಾರ ಗೌರ್ಮೆಂಟ್ ರಜಾ ಅದೇ. ಫೋನ್ ಬರ್ತದಲ್ಲ ಅಣ್ಣ ಹಿಂದೇನೋ. ಅಮ್ಮ ಎಲ್ಲನೂ ಕಟ್ ಮಾಡ್ಕೊಡ್ತು. ನಾನು ಬೇಜಾರು ಅನ್ನೋಕ್ಕೆ ಬಾ ಹೆಲ್ಪ್ ಮಾಡೋನು ಕರೀತು. ನಾನು ಅಷ್ಟು ಹೇಳಿಕ್ಕೆ ಇವತ್ತು ಆ ಥರ ಕಂಡೋಡಮ್ಮ ಬೇಜಾರಂತೆ. ಹೋಗು ನಾನೇ ಮಾಡ್ತೀನಿ ಅಂತ ಎಲ್ಲ ಕಟ್ ಮಾಡಿಕೊಡ್ತು. ಹುರಿ ಅಂತ ನಮ್ಮ ದೊಡ್ಡಮ್ಮ ಈ ಥರ ಚಿಕನ್ ಸಾಂಬಾರಿಗೆ ಈ ಥರ ಹುರ್ಕೊಳ್ಳುತ್ತೆ. ಹುರ್ಕೊಂಡು ಸಾಂಬಾರು ಸೊಪ್ಪು ಅಂತೀನಿ. ಕಾಯಿ ತುರಿಬೇಕು. ಸಾಂಬಾರು ಸೊಪ್ಪು ಇಲ್ಲೇ ತೊಗೊಳ್ಬೇಕಾಯ್ತು. ಮಸಾಲ ಹಾಕಬೇಕು. ಮೂಳೆ ಕೋಳಿ ಚಿಕನ್ ಸಾಂಬಾರು ಮತ್ತು ಸೌಗೆ ಮಾಡ್ತಾರಂತೆ. ಮಧ್ಯಾಹ್ನಕ್ಕೆ ರೆಡಿ ಆಗುತ್ತೆ. ನಾನು ಊಟ ಮಾಡ್ಕೊಂಡು ಸ್ವಲ್ಪ ಹೊರಗಡೆ ಕೆಲಸ ಇದೆ, ಹೋಗ್ಬಿಟ್ಟು ಬರ್ತೀನಿ. ಗಮ್ಮತ್ತಾಯ್ತು. ನಮ್ಮ ದೊಡ್ಡಮ್ಮ ಈರುಳ್ಳಿ ಖಾರದ್ದು ಪೀಸ್ ಕೊಟ್ಟಿದ್ದೆ ನನಗೆ. ಅದಕ್ಕೆ ಎಲ್ಲ ರೂಮಲ್ಲಿ ಬರೀತಾ ಇದ್ದಾರೆ. ಅವ್ರಿಗೂ ಪ್ಲೇಟಲ್ಲಿ ಕೊಟ್ಬಿಟ್ಟು ಬಂದೆ. ಈಗ ನಾನು ತಿಂತಾ ಇದ್ದೀನಿ. ಏನು ತಿಂತದಂತ ಬೇಡವಂತ ಒಂಚೂರು ಖಾರ ನನಗೆ. ಹಾಕು ಬೇಗ. ಫ್ರೆಂಡ್ಸ್, ನಮ್ಮ ದೊಡ್ಡಮ್ಮ ಸೌಗೆ ತಿರುಗ್ತೈತೆ. ಎಷ್ಟು ಬಿಸಿಲು ಕಾವು ಅಂದರೆ ಬಿಸಿ ಬಿಸಿ ತಿನ್ನೋಕ್ಕೂ ಆಗೋದಿಲ್ಲ, ಅಡುಗೆ ಮಾಡೋಕ್ಕೂ ಆಗೋಲ್ಲ. ದೊಡ್ಡಮ್ಮ ನಿಂಗೆ ಈಗ ಹೇಗೆ ಅನ್ನಿಸ್ತಾ ಇದೆ? ಹೆಂಗಂದ್ರು ಏನು ಮಾಡೋದು, ಮಾಡಬೇಕು, ತಿನ್ನಬೇಕು. ಸಾರೇ ಮಾಡ್ತಿದ್ದೆ ಸುಮ್ಮನೆ. ಒಂದು ಬಟ್ಲಲ್ಲಿ ನೀರು ಕೊಡು, ಗಂಜಿ ಕೊಡು. ಹಿಂಗೆ ಗಂಜಿ ಹಾಕೊಂಡು ತಿರುಗ್ಬೋದು ಅಂತ ನನಗೆ ಗೊತ್ತಿರಲಿಲ್ಲ. ತೆಗೆದು ಮಡಗಿತೀವ ಗಟ್ಟಿಗೆ ಹೋಗ್ತದೆ. ಕಾಣ್ತಾ ಇದ್ದೀನಿ ತಾಯಿ. ಆನ್ ಮಾಡಿದ್ಯದಾ? ಆನ್ ಮಾಡಿದ್ಯಾ ಎಲ್ಲ? ನಿನಗೆ ಏನು ತೋರಿಸ್ತೇವೆ? ನೀನು ಕಾಣಬೇಕು, ಶಾವಿಗೆನೂ ಕಾಣಬೇಕು ಅಂದ್ರೆ ಕೂತ್ಕೊಂಡೋದು ಹೆಂಗಣಿ. ನಾನು ಮಾತಾಡ್ಬೇಕಾದ್ರೆ ನನ್ನನ್ನು ತೋರಿಸಿ. ನಾನು ಮಾತಾಡದೆ ಹೋದಾಗ ಶಾವಿಗೆ. ಸರಿ ಫ್ರೆಂಡ್ಸ್, ನಾವು ಇವಾಗ ಶಾವಿಗೆ ಹೊತ್ತಾ ಇದ್ದೀವಿ. ಬೆವರು ಹೆಂಗೆ ಕಡಿತದೆ ಗೊತ್ತಾ ಶಾವಿಗೆ ಹೊತ್ಬೇಕು. ನಮ್ಮ ದೊಡ್ಡಮ್ಮನ ವೀಡಿಯೋ ಮಾಡೋಕೆ ಕೊಟ್ಟಿದ್ದೀನಿ. ಅದು ಹೆಂಗೆ ಮಾಡ್ತಾರೆ ಏನು ಗೊತ್ತಿಲ್ಲ. ಈಗ ಅದು ಹೊತ್ತ ತೋರ್ಸೋಣ. ಹೆಂಗೆ ಬೇಕು ಅಂತ ತೋರಿಸ್ತಾಡಮ್ಮ ಶಾವಿಗೆ ಹೊತ್ತದ ನೋಡ್ಲಿ. ಆಗ ಮರದಾಗ ಬರೋದು ಶಾವಿಗೆ ಹೊತ್ತದು. ಈಗ ಇದು ಯಾವ ದೊಡ್ಡಮ್ಮ? ಹಿತ್ತಾಳೆನ ಏನಿದು? ಹಿತ್ತಾಳೆ ಚಕ್ಲಿ ಬರಲ್ಲ, ಹಿತ್ತಾಳೆ ಇದು. ಫ್ರೆಂಡ್ಸ್ ಎಲ್ಲ ಬನ್ನಿ, ಶಾವಿಗೆ ತಿನ್ಕೊಂಡು ಹೋಗಿವ್ರಂತೆ. ಕರಿ ದೊಡ್ಡಮ್ಮ ಬನ್ನಿ ಫ್ರೆಂಡ್ಸ್. ನಮ್ಮ ಮನೆ ಚಿಕನ್ ಸಾಂಬಾರು ಮತ್ತು ಶಾವಿಗೆ ಇದು ಗೊಜ್ಜು ಎಲ್ಲ ಮಾಡಿದ್ದೀವಿ. ಊಟ ಮಾಡ್ಕೊ ಹೋಗಿವ್ರಿ. ಬನ್ನಿರಿ. ನಮ್ಮ ದೊಡ್ಡಮ್ಮ ಹೇಳ್ತಾ ಐತೆ ಅಪ್ಪರ ಶಾವಿಗೆ ಎಲ್ಲ ಹೊತ್ತಿದ್ಮೇಲೆ ವೀಡಿಯೋ ಮಾಡಬೇಕಂತೆ. ನೋಡಿ ಫ್ರೆಂಡ್ಸ್, ನಾವು ಶಾವಿಗೆ ಮಾಡಿದ್ದೀವಿ ಅಂತ. ದೊಡ್ಡಮ್ಮ ಇತ್ತು ತಕ್ಕೊಡು ದೊಡ್ಡಮ್ಮ. ನೋಡಿ 4 ಶಾವಿಗೆ ಹೊತ್ತಿದ್ದೀನಿ.
ಇನ್ನು ಬೇಜಾನಿದೆ ಅಲ್ಲಿ ಹೊತ್ತು ಇನ್ನೊಂದು 7-8 ಆಯ್ತು. ಸಾಕಲ್ವಾ? ಸಂಜೆಗೂ ಅವೇ ಆಯ್ತವೆ. ಯಾರು ತಿಂತಾರೆ ಬಿಸಿಲಲ್ಲಿ? ಯಾರು ತಿನ್ನಕ್ಕಲ್ಲ. ನಾನು ತಿನ್ನಕ್ಕಲ್ಲ. ಅನ್ನೋದೇನು ನಂಗೆ ಊಟ ಬೇಡ ಈ ಸದ್ಯಕ್ಕೆ. ಪೀಸ್ ನಾನು ಪೀಸ್ ತಿನ್ನಲ್ಲ. ನಿಂಗೆ ಸಾವಿಗೆ ಇಷ್ಟ ಅಂತ ನಾನೇ ಸಾವಿಗೆ ಓದ್ತಿರೋದು ನೋಡು. ಇದೇನು ನಿಮ್ಮ ಮಮ್ಮಿ ಓದ್ತದ? ಸಾರು ಮಾತ್ರ ನಿಮ್ಮ ಮಮ್ಮಿನೇ ಮಾಡಿರೋದು. ಹಾಂ, ಸಾವಿಗೆ ಒತ್ತದೆ ಅಂತ ಹೇಳಿದ್ದು ನಾನು. ಅದು ಗೊಜ್ಜದೆ ಹಾಕೊಳ್ಳೋಣ. ಇದು ಮಧ್ಯಾಹ್ನ ಆಗೋಯ್ತು. ಸೊ ನಾನು ಬೆಳಗ್ಗೆಯಿಂದ ವ್ಲಾಗ ಕರೆಕ್ಟಾಗಿ ಕಂಟಿನ್ಯೂ ಮಾಡಿಲ್ಲ. ಅದೇ ಗೊತ್ತಲ್ಲ, ನಂಗೊಂಥರ ಮನಸ್ಸು ಸರಿ ಇಲ್ಲ ಇವತ್ತು. ಆದ್ರೂ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಫೋನ್ ಎತ್ಕೋತೀನಿ. ಯಾವಾಗಲೂ ವಟ ಅಂತ ಮಾತಾಡ್ತಿರ್ತೀನಲ್ಲ, ಆ ಥರ ಇವತ್ತು ಮಾತಾಡೋಕ್ಕಾಗ್ತಾನೆ ಇಲ್ಲ. ಯಾಕಂದರೆ ನಿಮಗೆ ಈಗ ಆಲ್ರೆಡಿ ಅಪ್ಲೋಡ್ ಆಗಿರೋ ವ್ಲಾಗಲ್ಲಿ ನೋಡಿರ್ತೀರ. ಇವತ್ತು ಏಪ್ರಿಲ್ 26 ನನ್ನ ಮದುವೆ ಆಗಿ 6 ವರ್ಷ ಆಗುತ್ತೆ ಇವತ್ತಿಗೆ. ಸೊ ಬೆಳಗ್ಗೆಯಿಂದ ತುಂಬ ಲೇಝಿ ಆಗಿದ್ದೆ. ಸೊ ನಾನು ನಾಳೆ ಊರಿಗೆ ಹೋಗೋದ್ರಿಂದ ಸೊ ಇಲ್ಲೇ ನಮ್ಮ ಅಕ್ಕಪಕ್ಕ ನಿಯರ್ ಇರೋವಂಥವ್ರಿಗೆ, ತುಂಬ ಇಂಪಾರ್ಟೆಂಟ್ ಇರೋರಿಗೆ ಒಬ್ಬರು ಕೊಡಲೇಬೇಕು, ಒಬ್ಬರು ಮತ್ತು ಇಬ್ಬರಿಗೆ. ಹಾಗಾಗಿ ಇಷ್ಟೊತ್ತು ತನಕ ಸುಮ್ಮನೆ ಊಟನೂ ಮಾಡಿಲ್ಲ. ಪೀಸಸ್ ತಿನ್ನಲ್ಲ ಅಷ್ಟೇ, ಊಟ ಮಾಡು ಸಾವಿಗೆ ತಿನ್ನು ಅಂತೂ. ನನಗೆ ಯಾಕೋ ತಿನ್ನೋಕ್ಕೂ ಊಟನೂ ಮಾಡಿಲ್ಲ. ಹೊರಟೆ, ಕೊಡಲೇಬೇಕು. ನಾನು ಬೆಳಗ್ಗೆಯಿಂದ ಒಂಥರ ಲೇಜಿಯಾಗಿ ಹೆಂಗೋ ಇದ್ದೆ. ಇವಾಗ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಹೊರಟಿದ್ದೀನಿ. ಸೊ ನೋಡೋಣ, ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅನ್ಕೋತೀನಿ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮನಸ್ಸೇ ಇರಲ್ಲ. ನೋಡೋಣ ವ್ಲಾಗ್ನ ಮಾಡ್ತೀನೋ ಅಥವಾ ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ನೋಡೋಣ ಬನ್ನಿ ಏನೇನಾಗುತ್ತೆ ಅಂತ ಹೇಳಿ. ನೋಡಿ ಫ್ರೆಂಡ್ಸ್, ನನ್ನ ತಂಗಿವು ಇಲ್ಲೊಂದು ಸ್ವಲ್ಪ ಬಟ್ಟೆಗಳಿದ್ದಾವೆ. ಅವೆಲ್ಲನೂ ನಮ್ಮ ಮನೆಯವರು ಕಾರಲ್ಲಿ ಬರ್ತಾರಲ್ಲ, ಕಾರಲ್ಲಿ ಹಾಕಬರ್ತಾರೆ ಅಂತೇಳಿ ಎಲ್ಲನೂ ಚೀಲಕ್ಕೆ, ಈಗ ಅಲ್ಲೊಂದು ಇಲ್ಲೊಂದು ಇತ್ತು. ಆ ಬಟ್ಟೆ ಎಲ್ಲನೂ ಫುಲ್ ಇದ್ರೊಳಗಡೆ ಹಾಕಿದ್ದೀವಿ. ಅಲ್ಲೊಂದು ಬ್ಯಾಗ್ ಐತೆ, ನನ್ನ ತಂಗಿದೆ ಬಟ್ಟೆ ಅಂತೆ. ಎಲ್ಲದೇ ದಾರ. ಈಗ ಇಲ್ಲೊಂದು ಅಲ್ಲಿ ಸಣ್ಣ ಪುಟ್ಟ ಬಟ್ಟೆ ಇದ್ದಾವೆ, ಎಲ್ಲನೂ ಫುಲ್ ಒಂದು ಚೀಲಕ್ಕೆ ರೆಡಿ ಮಾಡಿದ್ದೀವಿ. ಯಾಕಂದರೆ ನಾನು ಇದೊಂದು ಬ್ಯಾಗು ಆ್ಯಂಡ್ ಚಿಕ್ಕಪೇಟೆಲ್ಲಿ ಶಾಪ್ ಮಾಡೋದವಲ್ಲ ಸ್ಲಿಪ್ಪರ್ಸು, ಅದೊಂದು ಬ್ಯಾಗು, 2 ಬ್ಯಾಗು, ಮತ್ತು ಇದೊಂದು ಚಾಂದದು ವೆನೈಟಿ ಬ್ಯಾಗು. ಇದರಲ್ಲಿ ಏನೇನೋ ಹಾಕೊಳ್ಳೋಳು ಬ್ಯೂಟಿ ಐಟಮ್ಸ್ಗಳು ಏನೇನೋ ಅವೆ. ಇದನ್ನ ಎತ್ಕೊಂಡು ಹೋಗ್ತಾಯಿದ್ದೀನಿ. ಅವಳು ಯಾಕಂದರೆ ನಾನು ಚಿಕ್ಕಪೇಟೆಯಲ್ಲಿ ಶಾಪ್ ಮಾಡಿದ್ದು ವೀಡಿಯೋದಲ್ಲಿ ತೋರ್ಸೋಕ್ಕಾಗಲಿಲ್ಲ. ಬಿಕಾಸ್ ಅವಳು ಬೆಳಗ್ಗೆನೇ ಅಷ್ಟೊತ್ತಿಗೆ 7 ಗಂಟೆಗೆ ಎದ್ದೋದ್ಲಲ್ಲ, ಅವಳೊಂದು ಬ್ಯಾಗ್ ಎತ್ಕೊಂಡು ಹೋಗ್ಬಿಟ್ಲು. ಇನ್ನೊಂದು ಬ್ಯಾಗ್ ಐತೆ, ಚಪ್ಪಲಿ ಮತ್ತು ಇನ್ನೇನಿದೆಯೋ ಗೊತ್ತಿಲ್ಲ, ಬರೀ ಚಪ್ಪಲಿಸೇ ಇರೋದು ಅನಿಸುತ್ತೆ. ಹಾಗಾಗಿ ಶಾಪ್ ಮಾಡಿ ತೋರ್ಸೋಕ್ಕಾಗಿಲ್ಲ. ಊರಿಗೆ ಹೋಗ್ತೀನಲ್ಲ, ಆಗ ಊರಲ್ಲಿ ತೋರಿಸ್ತೀನಿ ಏನೇನೆಲ್ಲ ತೊಗೊಂಡೆ ಅಂತ ಹೇಳಿ. ಮಧ್ಯಾಹ್ನ ಸಾವಿಗೆ ಒತ್ತಿದ್ನಲ್ವ, ಬಟ್ ಸಾವಿಗೆ ತಿಂದಿರಲಿಲ್ಲ. ಅರ್ಧ ಸಾವಿಗೆ ಹಾಕ್ಕೊಂಡು 4 ಪೀಸ್ ಚಿಕನ್ ಹಾಕ್ಕೊಂಡು ತಿಂದ್ಬಿಟ್ಟು, ಹಾಗೆ ದೊಡ್ಡಮ್ಮನೂ ಊಟ ಮಾಡ್ತಾಯಿತ್ತು. ನಾವಿಬ್ಬರು ಊಟ ಮಾಡ್ತಾಯಿದ್ದೆ. ನಮ್ಮ ಮತ್ತಿಗೆ ಸ್ವಲ್ಪ ಹುಷಾರಿಲ್ಲ ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗಿದ್ರು. IPL ಮ್ಯಾಚ್ ನಡೀತಾ ಇತ್ತಲ್ಲ, ಆ ಮ್ಯಾಚ್ ನೋಡಿಕೊಂಡು ಊಟ ಮಾಡಿ ಅದಾದಮೇಲೆ ಸ್ವಲ್ಪ ಹೊತ್ತು ವಾಕ್ ಹೋಗೋಣ ಅಂತ ಹೇಳಿ ನಾನು ದೊಡ್ಡಮ್ಮ ಹೋದು. ಮಾಡ್ಕೊಬಂದು ವಾಕ್ ಮಾಡ್ತಾಯಿದ್ದೀನಿ. ಬಾ, ನಮ್ಮ ದೊಡ್ಡಮ್ಮನ ಆಗಲೇ ಕರೆದ್ರೆ ವಾಕ್ಗೆ, ಇವಾಗ ಬಂದೈತೆ ನೋಡಿ. ಕೂತಿತ್ತು ಫೋನ್ ನೋಡ್ತಾ. ಬತ್ತಿಯ ವಾಕ್ ಅಂದರೆ ನಾನು ಆಲ್ರೆಡಿ 2-3 ರೌಂಡ್ ಹಾಕೇ ಬಿಟ್ಟಿದ್ದೀನಿ. ಸರಿ, ಈಗ ದೊಡ್ಡಮ್ಮನ ಜೊತೆ 2 ರೌಂಡ್ ಹೋಗೋಣ. ಹಾಗೆ ಇಲ್ಲೊಂದು ಹೂವು ಸಿಕ್ತು. ನಂಗೆ ಒಂದು ಸ್ವಲ್ಪ ಹೂವು ಎಲೆ ಕುಯ್ಯೋ ಹುಚ್ಚೈತೆ. ಸುಮ್ಮನೆ ದಾರಿಲಿ ಎದರು ಎಲೆ ಸಿಕ್ಕರೆ ಸುಮ್ಮನೆ ಕುಯ್ಕೋತೀನಿ. ಸದ್ಯ ಊರಲ್ಲಿ ವಾಕ್ ಮಾಡಲ್ಲ, ಇಲ್ಲಾಂದರೆ ಯಾರ ಮನೆ ತಾವು ಹೂವಿನ ಗಿಡಗಳೇ ಉಳ್ಕೋತಾ ಇರಲಿಲ್ಲ. ಇವತ್ತು ಕರೆಕ್ಟಾಗಿ ವ್ಲಾಗ್ ಮಾಡಿಲ್ಲ ನಾನು, ಏನೂ ಮಾಡೋ ಹೋಗಿಲ್ಲ. ಒಂದೊಂದು ದಿನ ಹಂಗಾಗುತ್ತೆ. ನಮ್ಮ ದೊಡ್ಡಮ್ಮಂಗೆ ಈಗ ಎಲ್ಲಡಿಕೆ ಹಾಕಬೇಕು ಅಂತ ಅನ್ನಿಸ್ತಂತೆ. ಎಲ್ಲ ತಗೊಬೋ ಒಂದು 5 ರೂಪಾಯಿಗೆ ಅಂತ. ಅದಕ್ಕೆ ವಿಳ್ಯದೆಲ್ಲ ತೊಗೊಳ್ಳೋಣ ಅಂತ ಬಂದು ನಾನು ಮ್ಯಾಪ್ ಹಾಕ್ಕೊಂಡು ಅವತ್ತು ಇದೇ ಜಾಗದಲ್ಲಿ ಅರಳಿ ಮರ ಹೋಗಿದ್ದು. ಅರ್ಧ ಗಂಟೆನೇ ಇಟ್ಕೊಂಡು ಹೋದೆ ನೆನೆ. ಸಣ್ಣ ತಗೋ. ಹಾಂ, ಹೆಂಗವೆ ಎಲ್ಲ ಯಾವ ತಗೋತಿದ್ದ ದೊಡ್ಡಮ್ಮ? ವೆರಿ ಗುಡ್ ಮಾರ್ನಿಂಗ್. ನೆನ್ನೆ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದನ್ನು ಹಳ್ಳಿ ನೋಡ್ಕೊತಾವಳೆ ಅನ್ಕೋಬಿಡಿ. ರಾತ್ರಿ 10:30 ಎಲೆ ಹಾಕ್ಕೊಂಡಿದ್ದೆ. ಬ್ರಷ್ ಮಾಡಿದ್ರೆಲ್ಲ ಅದು ಹೋಗಿಲ್ವೋ ಅಂತ ನೋಡ್ಕೊಂಡೆ. ನಾನು ಇವಾಗ ಹೊರಟಿದ್ದೀನಿ ಊರಿಗೆ. ಬೆಳಗ್ಗೆ 5 ಗಂಟೆಗೆ ಎದ್ದೋಗೋಣ ಅಂದ್ಕೊಂಡೆ, ಬಟ್ ಹೇಳೋಕ್ಕಾಗಲಿಲ್ಲ. ಹಾಗಾಗಿ ಎದ್ದ ತಕ್ಷಣ ಈಗ ಫ್ರೆಶ್ ಅಪ್ ಆಗಿ ಸೇಮ್ ಡ್ರೆಸ್ ಚೇಂಜ್ ಮಾಡಿಲ್ಲ, ಅದೇ ಡ್ರೆಸ್ಸಲ್ಲಿ ಹೋಗ್ತಾಯಿದ್ದೀನಿ. ನಮ್ಮ ದೊಡ್ಡಮ್ಮ ಟೀ ಇಡ್ತಾ ಇದ್ದವ್ರಿ ಗೈಸ್.
ದೊಡ್ಡಮ್ಮ ಹಾಯ್ ದೊಡ್ಡಮ್ಮ ಹಾಯ್ ಇಡೋ ದೊಡ್ಡಮ್ಮ ಇವತ್ತು ಹೋಗ್ಬೇಡ ಅಂತ ಬೈತಾ ಇದ್ದೀವಿ ಬೆಳಗ್ಗೆಲೆ ಹೋಯ್ತಾಳೆ ಅಂತ ಹೋಯ್ತು. ಆ್ಯಂಡ್ ಇನ್ನೊಂದು ಗುಡ್ ನ್ಯೂಸ್ ಏನು ಅಂತ ಹೇಳಿದ್ರೆ ನನ್ನ ಫ್ರೆಂಡ್ ವರ್ಷಿತಾ ಒನ್ ಆಫ್ ದಿ ಬೆಸ್ಟ್ ಫ್ರೆಂಡ್. ನೀವು ನನ್ನ ಹಳೆಯ ವೀಡಿಯೋಸಲ್ಲಿ ನೋಡಿರ್ತೀರ. ಸೊ ಅವಳಿಗೆ ಡೆಲಿವರಿ ಆಗಿದೆ, ಗಂಡು ಮಗು ಆಗಿದೆ ಇವತ್ತು. ಸೊ ಮೆಸೇಜ್ ಮಾಡಿದ್ಲು, ನೆನೆ ತಾನೇ ಅವಳ ಜೊತೆ ಮಾತಾಡಿದೆ. ಅಂದರೆ ಮುಂದಿನ ಶನಿವಾರ ಅಂದರೆ 2ನೇ ತಾರೀಕು ಡೇಟ್ ಇದೆ. ಆ್ಯಂಡ್ ಇವತ್ತು ಇನ್ನೊಂದ್ಸಲ ಚೆಕಪ್ಗೆ ಹೋಗಬೇಕು ಅಂತ ಹೇಳಿದ್ಲು, ಕಾಲ್ ಮಾಡಿ ಮಾತಾಡ್ಸಿದ್ಲು. ಬಿಕಾಸ್ ನೆನ್ನೆ ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಇರೋದ್ರಿಂದ ನನ್ನ ಸ್ಟೇಟಸ್ ನೋಡಿ ಅವಳಿಗೆ 100% ಗೊತ್ತು ಸುಷ್ಮಾ ತುಂಬ ಬೇಜಾರಲ್ಲಿರ್ತಾಳೆ ಅಂತ ಹೇಳಿ. ಹಾಗಾಗಿ ನನ್ನ ಸ್ಟೇಟಸ್ನ ನೋಡಿ ಫೋನ್ ಮಾಡಿದ್ಲು ಮಾತಾಡ್ಸೋಕ್ಕೆ ಅಂತ ಹೇಳಿ. ಸೊ ನಾವು ಮುಂಚೆ ಥರ ಡೈಲಿ ಮಾತಾಡಲ್ಲ, ಯಾವಾಗಾದರೂ ತಿಂಗಳಿಗೋ ಹಂಗೆ ಅದು ಫೋನ್ ಮಾಡಿದ್ರೆ ಒಂದು 3 ರಿಂದ 4 ನಿಮಿಷ ಆ ಥರ ಮಾತಾಡ್ತೀವಿ. ಮೆಸೇಜ್ ಮಾಡಿದ್ರು ಅಷ್ಟೇ, ವಾರಕ್ಕೊಂದ್ಸಲನೂ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಆ ಥರ. ಬಟ್ ಆ ಥರ ಇದ್ರೂ ಕೂಡ ಸೊ ನಾವು ದೂರ ಕಾಂಟ್ಯಾಕ್ಟಲ್ಲಿ ದೂರ ಇದ್ರೂ ಸೊ ಮನಸ್ಸಿಂದ ಏನೋ ಹತ್ತಿರ ಅಂತಾರಲ್ಲ ಆ ಥರ ಹತ್ತಿರ ಇದ್ದೀವಿ. ಸೊ ಅವಳೆಲ್ಲೇ ಇದ್ದರೂ ನನಗೆ ಒಳ್ಳೇದು ಬಯಸ್ತಾಳೆ, ನಾನು ಅವ್ಳಿಗೆ ಒಳ್ಳೇದು ಬಯಸ್ತೀನಿ. ಆ್ಯಂಡ್ ಏನೇ ಇಂಪಾರ್ಟೆಂಟ್ ಅನ್ನೋದು ಇದ್ದಾಗ ಸೊ 6 ತಿಂಗಳಾಗಲಿ 3 ತಿಂಗಳಾಗಲಿ ನನಗೆ ಒಂದು ಮೆಸೇಜ್ ಅಥವಾ ಕಾಲ್ ಮಾಡ್ತಾಳೆ. ಸೊ ಅವ್ಳು ಶ್ರೀಮಂತಕ್ಕೆ ಹೇಳಿದರು. ನಾನು ಅವಾಗ ಜನಗಣತಿ ಮಾಡ್ತಾಯಿದ್ದೆ ನೋಡಿ, 2 ದಿನ ನಾನು ಗಂಗೂರಲ್ಲಿ ಉಳ್ಕೊಂಡೆ, ಭಾನುವಾರ ಮತ್ತು ಸೋಮವಾರ ನೈಟ್ ತನಕ ಎಲ್ಲ ಜನಗಣತಿ ಮಾಡಿದೆ ಅಂತ ಹೇಳಿದ್ದೀನಲ್ವ ನನ್ನ ವೀಡಿಯೋದಲ್ಲಿ. ಸೊ ಅವಾಗ ಅವಳದು ಭಾನುವಾರ ಏನೋ ಫಂಕ್ಷನ್ ಇದ್ದಿದ್ದು, ಸೀಮಂತ ಫಂಕ್ಷನು ಭಾನುವಾರನ ಸೋಮವಾರನೋ ಇತ್ತು. ಫೋನ್ ಮಾಡಿ ಅವರ ಯಜಮಾನರನ್ನ ಕರೆದಿದ್ರು, ವರ್ಷಿತನೂ ಕರೆದಿದ್ದು. ಬಟ್ ಅದೇ ನನಗೆ ಕೆಲಸ ಇರೋದ್ರಿಂದ ನಾನು ಟೈಮ್ ಕರೆಕ್ಟಾಗಿ ಮುಗಿಸಿ ಜನಗಣತಿನ ರಿಪೋರ್ಟ್ ಕೊಡಬೇಕಾಗಿರೋ ಕಾರಣದಿಂದ ನಾನು ಹೋಗೋಕ್ಕಾಗಲಿಲ್ಲ. ಆಮೇಲಿಂದ ಓಕೆ ಮಗು ಆದಮೇಲೆ ಒಟ್ಟಿಗೆ ಹೋಗೋಣ, ಇವಾಗ ನಂಗೆ ಟೈಮ್ ಇಲ್ವಲ್ಲ ಅಂದ್ಕೊಂಡೆ. ಸೊ ಅದೇ ಮುಂದಿನ ವಾರದಷ್ಟರಲ್ಲಿ ನಾನು ಅಂದ್ಕೊಂಡೆ ಶನಿವಾರ ಡೇಟು ಅಂದರೆ ಶುಕ್ರವಾರ ಶನಿವಾರದಷ್ಟರಲ್ಲಿ ಪಾಪ ಹೋಗುತ್ತೆ ಅಂತ ಹೇಳಿ. ಸೊ ಫೈನಲಿ ಇವತ್ತೇನೆ ಅಥವಾ ಏನೋ ಆಗಿದೆ. ಸೊ ಗಂಡು ಪಾಪ ಹೋಗಿದ್ವಿ ಅಂತ ನಾನು ಅವ್ರ ಯಜಮಾನ್ರು ನನಗೆ ಸೀಮಂತಕ್ಕೆ ಕಾಲ್ ಮಾಡಿದಾಗೇನೆ ಈಗ 15 ದಿನದಲ್ಲೇ ಹೇಳಿದೆ, ನನ್ನ ಕನಸಲ್ಲಿ ವರ್ಷಕ್ಕೆ ಗಂಡು ಮಗು ಆಗಿತ್ತು, ತುಂಬ ಗುಂಡ್ಗುಂಡಕ್ಕೆ ಚೆನ್ನಾಗಿತ್ತು ಆ್ಯಂಡ್ ನಾರ್ಮಲ್ಲೇ ಆಗಿತ್ತು. ಸೊ ನಾನು ಹೋಗಿ ಮಾತಾಡಿಸ್ತಾ ಇದ್ದೆ, ಆ ಥರ ಕನಸು ಬಿದ್ದಿತ್ತು. 100% 200% ವರ್ಷಿತಂಗೆ ಗಂಡು ಮಗುನೇ ಆಗೋದು ಅಂತ ಹೇಳಿದ್ದೆ. ಆ್ಯಂಡ್ ವರ್ಷಿತಂಗೂ ಕೂಡ ಮೆಸೇಜ್ ಮಾಡಿ ಹೇಳಿದ್ದೆ, ವರ್ಷಿತ ನಂಗೆ ಈ ಥರ ಕನಸು ಬಿದ್ದುಬಿಟ್ಟೈತೆ ಕಣೆ, ನಿಮಗೆ ಗಂಡು ಪಪ್ಪನೇ ಆಗೋದು ಅಂತ ಹೇಳಿ. ಬಟ್ ಅವಳಿಗೆ ಹೆಣ್ಮಗು ಅಂದರೆ ಇಷ್ಟ ಅಂತ ನೆನ್ನೆನೂ ಕೂಡ ನನ್ನ ಹತ್ರ ಶೇರ್ ಮಾಡಿದ್ಲು. ಆಗ ನೆನ್ನೆ ಫೋನ್ ಮಾಡಿದಾಗೂ ಈ ಥರ ಡೇಟ್ ಹತ್ರ ಬಂತು, ಇನ್ನೊಂದು 4-5 ದಿನ ಅಂತ ಅಂದಾಗೂ ನಾನು ಹೇಳಿದ್ದು ನಿನಗೆ ಗಂಡೇ ಆಗೋದು, ನನ್ನ ಕನಸು ಬಂದಿದೆ, ನನಗೆ ನನ್ನ ಕನಸಲ್ಲಿ ಬಂದಿದೆ ಅಂದರೆ 1000% ನಿಜ ಆಗುತ್ತೆ ಅಂತ. ಬಿಕಾಸ್ ನನ್ನ ಕನಸುಗಳೆಲ್ಲ ಆಲ್ಮೋಸ್ಟು ನಿಜಗಳಾಗ್ತವೆ. ಸೊ ಹಾಗೆ ಅದೇ ರೀತಿ ಅವ್ಳಿಗೂ ಗಂಡು ಮಗು ಆಗಿದ್ವಿ ಅಂತೆ. ಸೊ ಅವಳು ಬೆಳಗಿನ ಜಾವನೇ ನಂಗೆ ಮೆಸೇಜ್ ಹಾಕಿದ್ದಾಳೆ, ನಾನು ನೋಡಿದ್ದು ಇವಾಗ. ಗುಡ್ ಮಾರ್ನಿಂಗ್ ಸುಷ್ಮಾ, ಡೆಲಿವರಿ ಆಯಿತು ಅಂತ ಹೇಳಿ. ನಾನು ಫಸ್ಟ್ ಕೇಳಿದ್ದೆ ಏನು ಹೇಳು, ಸೂಪರ್ ಅಂತ ಹಾಕ್ಬಿಟ್ಟು ನೀನು ಚೆನ್ನಾಗಿದೆಯಾ, ಮಗು ಆರೋಗ್ಯವಾಗಿದೆಯಾ ಅಂತ ಮೆಸೇಜ್ ಹಾಕಿದ್ದೀನಿ. ಬಟ್ ಅವಳು ನೋಡಿಲ್ಲ. ಹಾಗಾಗಿ ನಾನು ಇವಾಗ ಊರಿಗೆ ಹೋಗ್ತೀನಲ್ಲ, ಸೊ ಸಾಲಿಗ್ರಾಮದಲ್ಲೇ ಡೆಲಿವರಿ ಆಗಿರೋದು. ಅವಳು ಹೇಳಿದ್ಲು ಸಾಲಿಗ್ರಾಮದಲ್ಲೇ ತೋರಿಸೋದು, ಅಲ್ಲೇ ಡೆಲಿವರಿ ಮಾಡಿಕೊಡಿ ಅಂತ ಕೇಳಿದ್ದೀವಿ ಅಂತ. ಹಾಗೆ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ. ಸೊ ಲಗೇಜ್ ಎಲ್ಲ ನಮ್ಮೂರು ಅಣ್ಣಂದು ಒಬ್ರದ್ದು ಲಾಸ್ಟ್ ಟೈಮ್ ಟೀ ಕುಡಿದೆ ನೋಡಿ, ಬೆಲ್ಲದ ಟೀ, ನೀವು ಸಾಲಿಗ್ರಾಮದಲ್ಲಿದ್ದರೆ ಬಂದು ಕುಡೀರಿ ಅಂತ ಹೇಳಿದ್ದಲ್ಲ. ಸೊ ಆ ಅಣ್ಣನ ಅಂಗಡೀಲಿ ಲಗೇಜಸ್ ಎಲ್ಲ ಇಟ್ಬಿಟ್ಟು ಸೊ ಸಾಲಿಗ್ರಾಮ ಹೋಗಿ ಹಾಸ್ಪಿಟ್ಲಲ್ಲಿ ಫಸ್ಟು ವರ್ಷಿತನ ಪಾಪನ ಮಾತಾಡ್ಸ್ಕೊಂಡು ಅದಾದಮೇಲೆ ಊರಿಗೆ ಹೋಗ್ತೀನಿ. ಸೊ ಚಾಂದು ಕಾಲ್ ಮಾಡಿ ಹೇಳಿದೆ, ಅವಳು ಒಟ್ಟಿಗೆ ಹೋಗೋಣ, ನಾಳೆ ಹೋಗೋಣ ಒಟ್ಟಿಗೆ ಅಂತ ಹೇಳಿದ್ರು. ಸೊ ನನಗೆ ಯಾಕೋ ಇವತ್ತೇ ಹೋಗಬೇಕು ಅಂತ ಅನ್ನಿಸ್ತಾ ಇದೆ. ನಾಳೆ ಅವಳು ಬಂದಾಗ್ಲೂ ಸ್ವಲ್ಪ ನಾವು ಬ್ಯೂಟಿ ಪಾರ್ಲರ್ಗೆಲ್ಲ ಹೋಗಬೇಕು, ಕೆಲಸ ಇದೆಯಲ್ಲ. ಸೊ ಮಂಗಳವಾರ ಅವಳು ಬಂದಾಗ್ಲೂ ಓಕೆ ಅವಳ ಜೊತೆನೂ ಹೋಗಿ ಮಾತಾಡಿಸ್ಕೊಬರೋಣ, ಈಗ ನಾನು ಹೋಗೋಣ ಅಂತ. ಹೆಂಗಿದ್ರು ನಾನು ಹೋಗೋದು ಮಧ್ಯಾಹ್ನ ಆಗೋಗುತ್ತೆ. ಹಾಗೇ ಹೋಗಿ ಮಾತಾಡಿಸ್ಕೊಂಬರ್ತೀನಿ. ಸೊ ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಇನ್ನೇನಿಲ್ಲ, ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಶೇರ್ ಮಾಡಿಕೊಂಡೆ. ಬಂದೆ, ನಮ್ಮ ದೊಡ್ಡಮ್ಮ ಕರೀತೈತೆ, ಬನ್ನಿ ಒಳಗಡೆ ಹೋಗೋಣ. ಬೇಗ ಬಾ. ಹೌದು ಸರ್, 8ನೇ ಮೈಲಿ ಬಸ್ ಸ್ಟಾಪ್. ಫೋನ್ ಮಾಡ್ತೀನಿ, ಅವನಿಗೆ ಬೇರೆ ನಂಬರ್ ಇದ್ದಾವ. ಹ್ಞೂ ಸರಿ ಸರ್, ಬಾಯ್. ಬಾಯ್. ಮೇಲಿಗೆ ಬಂದೆ ನಾನು. ಫುಲ್ಲು ಜನ, ಬಸ್ಗಳೆಲ್ಲ ರಶ್ ಆಗಿದ್ದಾವೆ. ಲಗೇಜ್ ಎಲ್ಲ ನೋಡಿ, ಒಂದು ನ್ಯಾ ತಗೊಂಡಿದ್ದೀನಿ, ಒಂದು ಕಂಕ್ಳು ನ್ಯಾ ತಗೊಂಡಿದ್ದೀನಿ, ಒಂದು ಇದು ಇಟ್ಕೊಂಡಿದ್ದೀನಿ. ನೋಡೋಣ, ಡೈರೆಕ್ಟು ಕೊಣನೂರು ಗಾಡಿ ಸಿಕ್ಬಿಟ್ರೆ ನನಗೆ ತುಂಬ ಹೆಲ್ಪ್ ಆಗುತ್ತೆ. ತುಂಬ ವೆಯ್ಟ್ ಇದೆ, ಹಿಡ್ಕೊಳ್ಳೋಕ್ಕೂ ಕೂಡ ಆಗ್ತಾಯಿಲ್ಲ. ತುಂಬ ಎಕ್ಸೈಟ್ಮೆಂಟಲ್ಲಿ
ವರ್ಷದಕ್ಕೆ ಸಾಲಿಗ್ರಾಮದಲ್ಲಿ ಪಾಪ ಹೋಗಿರೋದು ಅಂದರೆ ಅವಳು ಹೋಗಿರೋದೇನೆ ಸಾಲಿಗ್ರಾಮಕ್ಕೆ. ಡೆಲಿವರಿಗೆ ಸಾಲಿಗ್ರಾಮದಲ್ಲೇ ಹೇಳಿದ್ದೀವಿ ಡಾಕ್ಟ್ರಿಗೆ ಅಂತಲೂ ಹೇಳಿದ್ರು. ಬಟ್ ಈಗ ಮೆಸೇಜ್ ಮಾಡಿದ್ದು ಚೆಲುವಮ್ಮದಲ್ಲಂತೆ, ಮೈಸೂರು ಚೆಲುವಮ್ಮದಲ್ಲಂತೆ. ಮೈಸೂರಲ್ಲಾದರೆ ಇವತ್ತೇ ನಾನು ಹೋಗೋಕ್ಕಾಗೋದಿಲ್ಲ. ಸೊ ನೋಡೋಣ, ನಾಳೆ ಹೋಗಬೇಕು. ಇವತ್ತು ಸಾಲಿಗ್ರಾಮ ಅಂತ ಹೇಳ್ಬಿಟ್ನಲ್ಲ ನನಗೆ, ಅದಕ್ಕೆ ಮತ್ತೆ ಇನ್ಫಾರ್ಮ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ಇವಾಗ ಟ್ರೈನ್ ಬಂದು 9:30 ತಿಂಡಿ ನಿಲ್ಸಿದ್ದಾರೆ. ಗಾಡಿ ನಂಬರ್ ನೋಡ್ಕೊತಾ ಇದ್ದಿಲ್ಲ. ಕಿತ್ತೆ ಹೋಯ್ತಲ್ಲ ಬ್ಯಾಗು. ಬಂದೆ 8ನೇ ಮೈಲಿಂದ ನನಗೆ ಕಾಲೆಲ್ಲ ನೋವು ಆಯ್ತಲೇ ಇಲ್ಲ. ಇಡ್ಲಿ ವಡೆ ತೊಗೊಂಡಿದ್ದೀನಿ. ಇಡ್ಲಿ ವಡೆ ಹೊಳೆನರಸೀಪುರಕ್ಕೆ ಬಂದೆ. 5 ನಿಮಿಷ ಬರೋದು ಲೇಟ್ ಆಗಿದ್ರು. ಇಲ್ಲೂ ಕೂಡ ನನಗೆ ಸೀಟ್ ಸಿಗ್ತಾ ಇರಲಿಲ್ಲ. ಹೊಳೆನರಸೀಪುರ ಟು ಸಾಲಿಗ್ರಾಮ ಬತ್ತಿದಂಗೆ 2 ಸೀಟ್ ಏನೋ ಇದ್ದು. ಒಬ್ರು ಅಣ್ಣ ಕೂತಿದ್ರು, ಅವ್ರ ಜೊತೆ ಹೋಗಿ ಕೂತ್ಕೊಂಡೆ. ಅದಾದಮೇಲೆ ಫುಲ್ ರಶ್ ಆಯಿತು ಬಸ್ಸು. ನಿಜವಾಗ್ಲೂ ಇಲ್ಲೂ 1 ಅವರ್ ನಿಂತ್ಕೊಂಡು ಹೋಗಬೇಕು ಅಂದಿದ್ರೆ ನನಗಂತೂ ಎನರ್ಜಿನೇ ಇರ್ತಾ ಇರಲಿಲ್ಲ. ಇಷ್ಟು ಲಗೇಜ್ನ ತೊಗೊಂಡು ಸೀಟ್ ಸಿಕ್ಕಿದ್ದು ನನ್ನ ಪುಣ್ಯ ಅಂತ ಹೇಳ್ಬೋದು. ಸಾಲಿಗ್ರಾಮಕ್ಕೆ ಬಂದೆ. ಟೈಮ್ ಬಂದು 12:45 ಆಯಿತು. ಈ ಬಸ್ಗೆ ಬಂದಿದ್ದು ನಾನು. ನೋಡಿ, ಅಲ್ಲಿ ಆಟೋ ಸ್ಟ್ಯಾಂಡಲ್ಲಿ ಒಂದು ಆಟೋನೂ ಇಲ್ಲ, ಏನೂ ಇಲ್ಲ. ನಮ್ಮೂರೊಂದು ಅಣ್ಣಂಗೆ ಫೋನ್ ಮಾಡಿದ್ದೀನಿ ಆಟೋದವ್ರಿಗೆ. ಅವರು ಎಳ್ನೀರಲ್ಲಿದ್ದೀನಿ ಅಂದರು. ಸರಿ, ಯಾರನ್ನಾರು ಬೇರೆ ನಿಮ್ಮ ಫ್ರೆಂಡ್ಸ್ಗಳನ್ನ ಬಾಡಿಗೆಗೆ ಕಳಿಸಿ ಅಂದೆ. ಸರಿ ಕಳಿಸ್ತೀನಿ ಅಂದರು. 150 ಅಂತೆ. ನಮ್ಮೂರವರೆಲ್ಲ 100 ರೂಪಾಯೇ ತಗೊಳ್ಳೋದು. ಬಟ್ ಈಗೆಲ್ಲ ಗ್ಯಾಸ್ಗೆ ಡಿಮ್ಯಾಂಡ್ ಆಗಿದೆ ಅಂತೇಳಿ 150 ಅಂದರು. ಸರಿ ಕಳಿಸಿ, ಪರವಾಗಿಲ್ಲ ಅಂದೆ. ಇನ್ನೇನು ಮಾಡೋಂಗಿಲ್ಲ. ದುಡ್ಡನ್ನ ಮುಖ ನೋಡ್ಕೊಂಡು ಹೋದರೆ ನಾನು ಈ 3 ಬ್ಯಾಗ್ನ ಬಸ್ ಸ್ಟಾಪಲ್ಲಿ ಇಟ್ಕೊಂಡು ಇಲ್ಲೇ ಇರಬೇಕಾಗತ್ತೆ. ಸೊ ಅಣ್ಣ ಮತ್ತೆ ಕಾಲ್ ಮಾಡ್ತೀನಿ ಅಂದೈತೆ. ಸೊ ಬಾಡಿಗೆ ಆಟೋ ಬಂದರೆ ಹೋಗೋಣ ಈಗ ಮನೆಗೆ. ಬಾಡಿಗೆ ಮಾಡ್ಕೊಂಡು ಹೋಗ್ಬೇಕು ಅಂತಿದ್ನಲ್ಲ, ದೇವರ ದಯೆಯಿಂದ ನನಗೆ ಮಾಮೂಲಿ ಆಟೋ ಸಿಕ್ತು. 10 ರೂಪಾಯಿ ಬಾಡಿಗೆ ಮಾಡ್ಕೊಂಡಿದ್ದಿದ್ರೆ 150 ಆಗಿರೋದು. 10 ರೂಪಾಯಿ ಕೊಟ್ಬಿಟ್ಟು ಮುಂಡೂರಿಗೆ ಬಂದೆ. ನಾನು ನೋಡಿದೆ ಕತ್ತ ಫೋನ್ ಇಟ್ಬಿಟ್ಟು ಬಂದಿದ್ದು. ನಾನು ನೋಡಿದೆ. ಇಷ್ಟೊತ್ಕೊಂಡು ಫೋನ್ ನೋಡ್ತಿದ್ದಾ? ನಡಿ ನಡಿ ಮೊಳಿಕೆ ನಡಿ ಬಂಗಾರ. ತಿನ್ನಕ್ಕೆ ಏನು ತಂದಿರಕತ್ ಬಾ. ನಾನು ಹಾಯ್ ಹಾಯ್ ಪಿಂಕಿ ತುಣಿದು ಬಿಡ್ತೀನಿ. ಪಿಂಕಿಯ ಬಡ್ಡಿದೆ. ಅವ್ವ ನಂಗೆ ಆಯ್ತಿಲ್ಲ ಕಣವ. ಚಿನ್ನಮ್ಮ ಒಂದು ಓಟ ತಂದಿರ್ತಾರೋಗು ಬಿಡು. ಚಿನ್ನ ನಾನು ಏನೂ ತಂದಿಲ್ಲ ತಿನ್ನಕ್ಕೆ, ಸುಮ್ಮನೆ ಇರು. ಎಲ್ಲೂ ಹೋಗಿಲ್ಲ. ಬಸ್ ಸ್ಟಾಪಿಗೆ ಬಂದೆ, ಆಟೋ ನಿಂತಿತ್ತು. ಕರ್ದ ತಂದರೆ ಅವನು ಹೆಂಗೋ 150 ರೂಪಾಯಿ ಅಂತೆ ಬಾಡಿಗೆ ಮುಂಡರು. ಹೆಂಗೋ 150 ರೂಪಾಯಿ ಉಳ್ಕೋತು. 5 ಗಂಟೆ. ಈಗ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನು ಬಂದಿದ್ದು 1:30 ಊಟ ಮಾಡ್ಬಿಟ್ಟು ಮಲ್ಕೊಬಿಟ್ಟೆ. ಈಗ ಸೌಜನ್ಯ ಅವ್ರ ಮನೆ ಹತ್ರ ಹೋಗಿದ್ದು. ಆಲ್ಮೋಸ್ಟ್ ಎಲ್ಲ ಬ್ಲೌಸ್ ಕೊಟ್ಟಿದ್ದಾಳೆ. ಇನ್ನೊಂದು 3 ಬ್ಲೌಸ್ ಇದೆ. ಕೃತದ್ದು ಲಂಗ ದಾವಣಿದು ಅಳತೆ ನೋಡೋಕ್ಕೆ, ಡಿಸೈನ್ಸು ಎಲ್ಲ ಸರಿಯಾಗಿದೆಯಾ ಅಂದ್ಬಿಟ್ಟು ನೋಡೋಕ್ಕೆ ಅಂತೇಳಿ ಹೋಗಿದ್ದು. ಈಗ ನಮ್ಮ ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ. ಸೌಜನ್ಯ ಅವ್ರ ಮೆತ್ತವಿಂದ ಬಂದು ಶೆಕೆ ಅಂದರೆ ಶೆಕೆ ಯಪ್ಪ ಆಯ್ತಾ ಇಲ್ಲ. ಅದಕ್ಕೆ ಇವಾಗ ತಣ್ಣೀರಲ್ಲಿ ಸ್ನಾನ ಮಾಡೋಣ ಅಂದ್ಕೊಂಡೆ. ಅದರಿಂದ ವ್ಲಾಗ್ನ ಕರೆಕ್ಟಾಗಿ ಮಾಡಿದಿದ್ರೆ ಇಷ್ಟೊತ್ತಿಗೆ ಇವತ್ತು ಅಪ್ಲೋಡ್ ಆಗಿರೋದು. ನೋಡಿದ್ರಲ್ಲ, ಇವಾಗ ಈ ಸತಿ ಇನ್ನು ಬೆಂಗಳೂರಿಂದ ಬಂದಿದ್ದೀನಿ ಅಂದರೆ ಮೋಸ್ಟ್ಲಿ ಇನ್ನು ಬೆಂಗಳೂರು ಹೋಗೋದು ನೆಕ್ಸ್ಟ್ ಇಯರ್. ನನಗೆ ಬೇಸಿಗೆ ರಜಾ ಕೊಟ್ಟಾಗಲೇ ಅವಳು ನನ್ನ ತಂಗಿ ಲೆಹೆಂಗಾನ ಸ್ಟಿಚ್ ಮಾಡಿಸಿದ್ದನ್ನು ಟ್ರಯಲ್ ಮಾಡೋಕ್ತಾ ನೋಡ್ತಾ ಇದ್ದಾಳೆ. ಕೃತಿಗೆ ಸೀರೆ ತಗೊಂಡು ದಾವಣಿ ಹೊಲಿಸ್ತಾ ಇದ್ದೀವಲ್ಲ, ಅವಳದು ಕೂಡ ಆಲ್ಮೋಸ್ಟ್ ಎಲ್ಲ ಆಗಿದೆ. ದಾವಣಿ ಒಂದು ಸೆಟ್ ಮಾಡಬೇಕು. ಆ್ಯಂಡ್ ಕೃತುಗೇ ನಾನು ಬೆಂಗಳೂರಿಗೆ ಹೋದಾಗ ನನಗೆ ಚಾಂದುಕ್ಕಿಂತ ಜಾಸ್ತಿ ಖರ್ಚಾಗಿರೋದು ಕೃತುನ ಜ್ಯುವೆಲರಿ ಆಗಿರ್ಬೋದು, ಕೃತಿಗೆ ಏನೇನು ಬೇಕು, ಸೊ ಮ್ಯಾಚಿಂಗು ದಾವಣಿಗೆ, ಅದಕ್ಕೇ ಜಾಸ್ತಿ ದುಡ್ಡು ಖರ್ಚಾಗಿರೋದು. ಅದನ್ನೆಲ್ಲ ವೀಡಿಯೋ ಮಾಡೋಕ್ಕೆ ತೋರ್ಸೋಕ್ಕಾಗಿಲ್ಲ. ಸೊ ನಾಳೆ ನೀವು ವೆಯ್ಟ್ ಮಾಡಿದ್ರೆ ಚಿಕ್ಕಪೇಟೆಯಲ್ಲಿ ನಾವು ಏನೇನೆಲ್ಲ ಶಾಪ್ ಮಾಡ್ದೋ, ತುಂಬ ಏನು ಜಾಸ್ತಿ ಶಾಪ್ ಮಾಡಿಲ್ಲ. ಬಟ್ ನಮಗೆ ತೀರಾ ಏನು ಅವಶ್ಯಕತೆ ಇದೆ ಅದನ್ನು ಶಾಪ್ ಮಾಡಿದ್ದೀವಿ. ಆ್ಯಂಡ್ ಇನ್ನೂ 1-2 ಜೊತೆ ಬಳೆ ತೊಗೋಬೇಕು ನನಗೆ ಆ್ಯಂಡ್ ಅಮ್ಮಂಗೆ, ಕೃತುಗೆ ಒಂದು 3 ಜೊತೆ ಬಳೆ. ಆ್ಯಂಡ್ ನಂಗೆ ಒಂದು ಜೊತೆ ಸೆಟ್ಟು ಲೆಹೆಂಗಾನು ಕೂಡ ಹಾಕೋತಾ ಇದ್ದೀನಿ ಮಧ್ಯಾಹ್ನಕ್ಕೆ. ನಂಗೆ ಹೆಂಗೆ ನಂಗೆ ಗೊತ್ತಿಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಜ್ಯುವೆಲರಿ ಸೆಟ್ಟು ಕೂಡ ತೊಗೋಬೇಕು. ಸೊ ಇನ್ನು ತುಂಬ ದುಡ್ಡು ಖರ್ಚಾಗೋದ್ರಲ್ಲಿದೆ. ಆ್ಯಂಡ್ ನಾಳೆ ನಾನು ಚಿಕ್ಕಪೇಟೆಯಲ್ಲಿ ಏನೇನು ಶಾಪ್ ಮಾಡಿದೆ ಚಿಕ್ಕದಾಗಿ ಚೊಕ್ಕದಾಗಿ ಅಂತ ಹೇಳಿ ನಾಳೆ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಕೀಪ್ ಸಪೋರ್ಟಿಂಗ್. ಸೊ ಎಲ್ಲರೂ ಅಷ್ಟೊಂದು ಧೈರ್ಯ ಹೇಳ್ತೀರಾ, ಇನ್ಸ್ಟಾಗ್ರಾಮಲ್ಲೆಲ್ಲ ಮೆಸೇಜ್ ಮಾಡಿದ್ದೀರಾ ಧೈರ್ಯ ತಗೊಳ್ಳಿ ಅಂತ. ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತಿನ ಡೇ ಹೀಗಿತ್ತು. ನೆಕ್ಸ್ಟ್ ಡೇ ಸಿಗೋಣ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.